ಬ್ಯಾಕ್. ಮೊನ್ನೆ ರಾತ್ರಿ ನಿರ್ವಾಣ ಇಂಟರ್ನ್ಯಾಷನಲ್ ಸ್ಪಾ ಅನ್ನುವಂತಹ ಸ್ಪಾ ಸೆಂಟರ್ ಮೇಲೆ ಅಧಿಕಾರಿಗಳು ಸಿಸಿಬಿ ಅವರು ರೈಡ್ ನಡೆಸಿದ್ದಾರೆ ಅನ್ನುವಂತಹ ಒಂದು ಬ್ರೇಕಿಂಗ್ ಸುದ್ದಿ ನೋಡಿದ್ವಿ. ಅದರ ಅಪ್ಡೇಟ್ ಏನು ಅಂತ ನೋಡೋಕ್ಕಿಂತ ಮುಂಚೆ ಇದೀಗ ಅಲ್ಲಿ ಸಿಸಿಬಿ ರೈಡ್ ಆಗಿತ್ತಲ್ಲ, ಅಧಿಕಾರಿಗಳೇ ಡೋಂಗಿನಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕೆ ಅಧಿಕಾರಿಗಳ ಮೇಲೆ ಈ ಅನುಮಾನ ಬಂತು? ಹಾಗಾದ್ರೆ ನೋಡ್ತಾ ಹೋಗೋಣ. ನಿರ್ವಾಣ ಸ್ಪಾ ಮೇಲೆ ಸಿಸಿಬಿ ದಾಳಿ ಪ್ರಕರಣ. ಸಿಸಿಬಿ ದಾಳಿ ಮೇಲೆಯೇ ಹಲವು ಅನುಮಾನ. ಮಹದೇವಪುರದ ಟಿನ್ ಫ್ಯಾಕ್ಟರಿ ಬಳಿಯ ನಿರ್ವಾಣ್ ಇಂಟರ್ನ್ಯಾಷನಲ್ ಸ್ಪಾ ಮೇಲೆ ಮೊನ್ನೆ ತಡರಾತ್ರಿ ಸಿಸಿಬಿ ಪೊಲೀಸರು ದಾಳಿ ನಡೆಸಿದ್ರು. ಸುಮಾರು 44 ಯುವತಿಯರನ್ನ ರಕ್ಷಣೆ ಮಾಡಿ ಮಾಲೀಕ ಅನಿಲ್ ಸೇರಿ 8 ಜನರನ್ನ ಬಂಧನ ಮಾಡಲಾಗಿತ್ತು. ಈ ಪ್ರಕರಣ ಬೆಳಕಿಗೆ ಬರ್ತಿದ್ದಂತೆ ಹಲವು ಊಹಾಪೋಹಗಳು ಹರಿದಾಡೋಕೆ ಶುರುವಾಗಿದ್ವು. ಅದರಲ್ಲಿ ಪ್ರಮುಖವಾಗಿ ಎಸಿಪಿಯೊಬ್ಬರ ಪತಿಯ ಪಾತ್ರವೂ ಈ ವೇಶ್ಯಾವಾಟಿಕೆ ದಂಧೆಯಲ್ಲಿದೆ. ಪೊಲೀಸರೇ ಸ್ಪಾ ಹೆಸರಿನಲ್ಲಿ ವೇಶ್ಯಾವಾಟಿಕೆಗೆ ದಂಧೆಗೆ ಸಾಥ್ ಕೊಡ್ತಾ ಇದ್ರು ಎನ್ನಲಾಗಿತ್ತು. ಈ ಎಲ್ಲ ಆರೋಪಗಳ ಮಧ್ಯೆ ಸ್ಪಾ ಮೇಲೆ ನಡೆದ ದಾಳಿ ಪೂರ್ವ ನಿಯೋಜಿತವೇ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಸಿಸಿಬಿಯಿಂದ ತನಿಖೆಯ ಜವಾಬ್ದಾರಿಯನ್ನ ಮಾರ್ತಹಳ್ಳಿ ಎಸಿಪಿ ಪ್ರಿಯದರ್ಶಿನಿ ತನಿಖೆ ನಡೆಸಿ ವರದಿ ನೀಡುವಂತೆ ಸೂಚಿಸಿ ಆದೇಶ ನೀಡಿದ್ದಾರೆ. ತಿಂಗಳಲ್ಲೇ ಸ್ಪಾ ವೇಶ್ಯಾವಾಟಿಕೆಯಾಗಿ ಬದಲಾಗಿದ್ದೆ ಹೇಗೆ? ಸಿಸಿಬಿ ದಾಳಿಯ ಹಿಂದೆ ಯುವತಿ ಕೈವಾಡ ಶಂಕೆ. ಎಂತಹದೊಂದು ಅನುಮಾನಗಳಿಗೆ ಕಾರಣವಾಗಿರೋದು ಕಳೆದ 1 ತಿಂಗಳ ಹಿಂದೆ ನಡೆಸಿದ್ದ ಅದೊಂದು ಕೇಸ್. ಸ್ಪಾ ಮಾಲೀಕ ಅನಿಲ್ ಮೇಲೆ ಅಲ್ಲೇ ಕೆಲಸ ಮಾಡ್ತಿದ್ದ ಯುವತಿಯೊಬ್ಬರು ಮಹದೇವಪುರ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಕೇಸ್ ದಾಖಲಿಸಿದ್ರು. ಈ ವೇಳೆ ತನಿಖೆ ನಡೆಸಿದ್ದ ವೈಟ್ ಫೀಲ್ಡ್ ಎಸಿಪಿ ಇಡೀ ಸ್ಪಾನಲ್ಲಿರುವ ಸಿಸಿಟಿವಿ ಪರಿಶೀಲನೆ ನಡೆಸಿ ಅಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯನ್ನ ವಿಚಾರಣೆ ನಡೆಸಿದ್ರು. ಈ ವೇಳೆ ಯುವತಿ ಮಾಡಿರುವ ಅತ್ಯಾಚಾರ ಆರೋಪ ಸುಳ್ಳು ಅನ್ನುವುದು ಗೊತ್ತಾಗಿ ಬಿ ರಿಪೋರ್ಟ್ ಕೂಡ ಹಾಕಿದ್ರು. ಇದು ನಡೆದು ಕೇವಲ 1 ತಿಂಗಳಿನಲ್ಲಿ ಸ್ಪಾ ವೇಶ್ಯಾವಾಟಿಕೆ ಅಡ್ಡಿಯಾಗಿದ್ದ ಹೇಗೆ? ಅಂದು ಸಿಗದಿದ್ದ ವೇಶ್ಯಾವಾಟಿಕೆಗೆ ಸಂಬಂಧಿಸಿದ ವಸ್ತುಗಳು, ಗಿರಾಕಿಗಳು ಮೊನ್ನೆ ಸಿಕ್ಕಿಬಿದ್ದದ್ದು ಹೇಗೆ ಅನ್ನೋದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸದ್ಯ ಮಾರ್ತಹಳ್ಳಿ ಎಸಿಪಿ ಪ್ರಿಯದರ್ಶಿನಿ ನೇತೃತ್ವದಲ್ಲಿ ತನಿಖೆ ಆರಂಭಿಸಲಾಗಿದೆ. ಖುದ್ದು ನಗರ ಪೊಲೀಸ್ ಆಯುಕ್ತರೇ ಸಿಸಿಬಿಯಿಂದ ಪ್ರಕರಣವನ್ನ ಲಾ ಅಂಡ್ ಆರ್ಡರ್ ಎಸಿಪಿಗೆ ವರ್ಗಾವಣೆ ಮಾಡಿರುವುದು ಪೊಲೀಸರ ಮೇಲಿನ ಆರೋಪಗಳಿಗೆ ಪುಷ್ಟಿ ನೀಡಿರೋದಂತೂ ಸುಳ್ಳಲ್ಲ. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.